ಸ್ನೇಹಿತರೆ ನಮಸ್ಕಾರ. ಮೊನ್ನೆ ಸಪ್ತಮಿಗೌಡ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದರು. ಈ ಸಪ್ತಮಿಗೌಡ ಏನು ವಿಚಾರವನ್ನು ಪ್ರಸ್ತಾಪ ಮಾಡಿದ್ರೋ ಇದು ಈಗ ಸ್ಯಾಂಡಲ್ವುಡ್ನಲ್ಲಿ ಭಾರಿ ದೊಡ್ಡ ಪ್ರಮಾಣದಲ್ಲಿ ಚರ್ಚೆ ಆಗ್ತಿದೆ. ಏನು ಈ ಕೆಲವು ಇವೆಂಟ್ಸ್ಗಳಿಗೆ ನಾವು ಹೋದಂಥ ಸಂದರ್ಭದಲ್ಲಿ, ಅದರಲ್ಲೂ ಕೂಡ ಎಸ್ಪೆಷಲಿ ನಟಿಯರು ಹೋದಂಥ ಸಂದರ್ಭದಲ್ಲಿ ನಮ್ಮ ಖಾಸಗಿ ಅಂಗಗಳನ್ನು ಹೆಚ್ಚು ಫೋಕಸ್ ಮಾಡ್ತಾರೆ ಮತ್ತು ಹೆಚ್ಚು ಬೇರೆ ಬೇರೆ ದೇಹದ ಅಂಗಗಳನ್ನು ಫೋಕಸ್ ಮಾಡೋದ್ರ ಮೂಲಕ ಅದನ್ನು ಒಂದು ಝೂಮ್ ಮಾಡಿ ಅಥವಾ ಕಟ್ ಮಾಡಿ ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿ ಅದು ಟ್ರೋಲ್ ಆಗುವಂತೆ ಮಾಡಿ ಒಂದು ರೀತಿಯಲ್ಲಿ ನಮ್ಮ ಬಗ್ಗೆ ನಮಗೆ ಮುಜುಗರ ಬರಬೇಕು, ನಮ್ಮ ಫ್ಯಾಮಿಲಿಯವ್ರಿಗೆ ಮುಜುಗರ ಆಗಬೇಕು, ನಮ್ಮ ಫ್ಯಾಮಿಲಿಯವ್ರು ಅಸಹ್ಯ ಪಡಬೇಕು, ಆ ರೀತಿ ಮಾಡ್ತಾರೆ ಅನ್ನುವಂಥ ವಿಚಾರವನ್ನು ಪ್ರಸ್ತಾಪ ಮಾಡಿದರು. ಜೊತೆಗೆ ಇಂಥದ್ದು ನಿಲ್ಲಬೇಕು ಅನ್ನುವಂತಹ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿದ್ರು. ಇದು ಈಗ ಇಡೀ ಸ್ಯಾಂಡಲ್ವುಡ್ನನ್ನೇ ಆವರಿಸಿದೆ. ಇನ್ಫ್ಯಾಕ್ಟು ಇದು ಬಾಲಿವುಡ್ನಲ್ಲಿ ದೊಡ್ಡ ಪ್ರಮಾಣದಲ್ಲಿದೆ. ಬಾಲಿವುಡ್ನಲ್ಲಿ ನಿಮ್ಗೆ ಗೊತ್ತಿದೆಯೋ ಗೊತ್ತಿಲ್ವೋ, ಈ ಮುಂಬೈನ ಬಹುತೇಕ ಹೋಟೆಲ್ಗಳ ಎದುರುಗಡೆ ಅಥವಾ ಈ ಪಬ್ಬು, ರೆಸ್ಟೋರೆಂಟು ಅಥವಾ ಈ ಕೆಲವೊಂದಷ್ಟು ಸ್ಪಾಗಳು, ಆಮೇಲೆ ಸೆಲೆಬ್ರಿಟಿಗಳು ಹೋಗುವಂಥ ಜಿಮ್ನ ಎದುರುಗಡೆ ಅಥವಾ ಸೆಲೆಬ್ರಿಟಿಗಳ ಮನೆ ಎದುರುಗಡೆ, ಅದರಲ್ಲೂ ಕೂಡ ಮಹಿಳಾ ಸೆಲೆಬ್ರಿಟಿಗಳ ಮನೆ ಎದುರುಗಡೆ ಈ ರೀತಿ ಕ್ಯಾಮ್ರಾಗಳನ್ನು ಹಿಡ್ಕೊಂಡು ನಿಲ್ಲುವಂತಹ ದೊಡ್ಡ ಗುಂಪೆ ಕಾಣಿಸ್ತದೆ. ಅದನ್ನು ಅವರು ವಿಡಿಯೋ ಮಾಡ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಯಾರೋ ಒಬ್ಬರು XYZ ಸೆಲೆಬ್ರಿಟಿ ಮನೆಯಿಂದ ಹೊರಗಡೆ ಬಂದರು. ಮನೆಯಿಂದ ಹೊರಗಡೆ ಬರುವಂಥ ಸಂದರ್ಭದಲ್ಲಿ ತುಂಬ ಟೈಟ್ ಆದಂಥ ಡ್ರೆಸ್ಗಳನ್ನು ಹಾಕ್ಕೊಂಡು ಬರೋದು ಅಥವಾ ತಮ್ಮ ಖಾಸಗಿ ಅಂಗಗಳನ್ನು ತೋರಿಸುವ ರೀತಿಯಲ್ಲಿ, ಎಕ್ಸ್ಪೋಸ್ ಆಗುವ ರೀತಿಯಲ್ಲಿ ಡ್ರೆಸ್ಗಳನ್ನು ಹಾಕ್ಕೊಂಬರುವಂಥದ್ದು. ಇನ್ಫ್ಯಾಕ್ಟ್ ಏರ್ಪೋರ್ಟ್ನಲ್ಲೂ ಕೂಡ ಇಂತಹ ದೃಶ್ಯಗಳನ್ನು ಕ್ಯಾಪ್ಚರ್ ಮಾಡೋರು ಕೂಡ ಇರ್ತಾರೆ. ಇದನ್ನು ಕ್ಯಾಪ್ಚರ್ ಮಾಡಿಬಿಟ್ಟು ಅವ್ರು ಏನು ಮಾಡ್ತಾರೆ, ಸ್ವಲ್ಪ ಅದಕ್ಕೆ ಝೂಮ್ ಮಾಡಿಬಿಟ್ಟು ನಂತರ ಅದನ್ನು ಒಂದು ಕ್ಯಾಪ್ಷನ್ ಕೊಟ್ಬಿಟ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ಪೋಸ್ಟ್ ಮಾಡುವಂಥದ್ದು ಕಾಮನ್. ಇಲ್ಲಿ ಈ ಮುಂಬೈನಲ್ಲಿ ಮತ್ತು ಡೆಲ್ಲಿಯಲ್ಲಿ ಈ ರೀತಿ ಈ ಬಾಲಿವುಡ್ಗೆ ರಿಲೇಟೆಡ್ಡು ಯಾವ್ಯಾವ ಸಿಟಿಗಳಿದ್ದಾವೆ, ಕೋಲ್ಕತ್ತಾ ಈ ರೀತಿ ಈ ಸಿಟಿಗಳಲ್ಲಿ ಇದೆಲ್ಲವೂ ಕೂಡ ಕಾಮನ್ ಆಗಿತ್ತು. ಬಟ್ ಬೆಂಗಳೂರಿನಲ್ಲಿ ಆ ರೀತಿ ಇನ್ನೂ ಕೂಡ ಬಂದಿಲ್ಲ. ಬಟ್ ಇಲ್ಲಿ ಏನಿದೆ, ಈ ಫಂಕ್ಷನ್ಸ್ಗಳಿಗೆ ಅಥವಾ ಇವೆಂಟ್ಸ್ಗಳಿಗೆ ನಟಿಯರು ಹೋದಂಥ ಸಂದರ್ಭದಲ್ಲಿ ಈ ರೀತಿ ಕ್ಯಾಪ್ಚರ್ ಮಾಡಿ ಅದನ್ನು ಪೋಸ್ಟ್ ಮಾಡುವಂಥದ್ದು ಇತ್ತೀಚೆಗೆ ಹೆಚ್ಚಾಗ್ತಿದೆ ಅನ್ನುವಂಥದ್ದು ಇವರ ಅಪಸ್ವರ ಅಥವಾ ಯಾರ್ದು ಸಪ್ತಮಿಗೌಡ ಅವರ ಆರೋಪ. ಈ ಹಿಂದೆ ಸಪ್ತಮಿಗೌಡ ಮಾತ್ರ ಅಲ್ಲ, ಸುದೀಪ್ ಅವರ ಪುತ್ರಿ ಸಾನ್ವಿ ಇರ್ಬೋದು, ಈ ಕಿರುತೆರೆ ನಟಿ ವೈಷ್ಣವಿಗೂ ಕೂಡ ಇದೇ ರೀತಿಯಾಗಿತ್ತು. ಆಕೆಯು ಕೂಡ ಒಂದು ಹಾಕೊಂಬಂದಿದ್ದಂತಹ ಈ ಗ್ರೀನ್ ಕಲರ್ ಡ್ರೆಸ್ನ ಬಗ್ಗೆ ಸಿಕ್ಕಾಪಟ್ಟೆ ಕಮೆಂಟ್ಸ್ಗಳು ಕೂಡ ಬಂದಿತ್ತು. ಅಟ್ ದಿ ಸೇಮ್ ಟೈಮು ಯಾವಾಗ ಸಪ್ತಮಿಗೌಡ ಈ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರೋ ಇನ್ನೊಂದು ಆ್ಯಂಗಲ್ನಲ್ಲೂ ಕೂಡ ಚರ್ಚೆ ಆಗ್ತಿದೆ. ಏನು, ಸರಿ ಮೇಡಮ್, ನೀವು ಹೇಳ್ತಿರೋದೆಲ್ಲದೂ ಕೂಡ ಕರೆಕ್ಟ್, ಒಪ್ಪೋಣ. ಅಟ್ ದಿ ಸೇಮ್ ಟೈಮ್ ನೀವು ಹಾಕುವಂತಹ ಬಟ್ಟೆ ಬಗ್ಗೆನೂ ಕೂಡ ನಿಮಗೆ ಸೆನ್ಸ್ ಇರಬೇಕಲ್ವಾ ಅನ್ನುವಂಥ ಪ್ರಶ್ನೆಯೂ ಕೂಡ ಹೇಳ್ತಿದೆ. ಅದು ಕೂಡ ರೈಟೇ, ಅದು ಕೂಡ ತಪ್ಪಿಲ್ಲ. ನೀವು ಹಾಕುವಂಥ ಬಟ್ಟೆಯಲ್ಲಿ ನಿಮ್ಮ ಖಾಸಗಿ ಅಂಗಾಂಗಗಳನ್ನು ಪ್ರದರ್ಶನ ಮಾಡಲಿಕ್ಕೋಸ್ಕರ ಹಾಕಿದರೆ ಅದನ್ನು ಇವರು ವಿಡಿಯೋ ಮಾಡಿ ಅದನ್ನು ಅವೇರ್ನೆಸ್ ಮೂಡಿಸಿದ್ರು ಅಂತಲೂ ಕೂಡ ಹೇಳ್ಕೊಳ್ಬೋದು. ಅಥವಾ ಅದನ್ನೇ ಇವರು ತಮ್ಮ ಒಂದು ಸೋಷಿಯಲ್ ಮೀಡಿಯಾದ ಅಥವಾ ಪ್ಲಾಟ್ಫಾರ್ಮ್ನ ಅಥವಾ ತಮ್ಮ ಚಾನಲ್ನ ಪ್ರಮೋಟಿಗೆ ಬಳಸ್ಕೊಂಡ್ರು ಅಂತಲೂ ಕೂಡ ಹೇಳ್ಬೋದಲ್ವಾ. ಇದು ಕೂಡ ಮ್ಯಾಟ್ರ್ ಆಗ್ತದೆ. ಎಲ್ಲ ಕೇಸ್ನಲ್ಲೂ ಅಲ್ಲ, ಕೆಲವು ನಟಿಯರ ವಿಚಾರಗಳಲ್ಲಿ ಅಥವಾ ಈ ಬಾಲಿವುಡ್ನಲ್ಲೇ ತೆಗೆದುಕೊಳ್ಳಿ, ಕೆಲವರು ಡ್ರೆಸ್ಸು ಎಷ್ಟು ವಿಚಿತ್ರವಾಗಿರ್ತದೆ ಅಂತ ಹೇಳಿದ್ರೆ ಸಾರ್ವಜನಿಕವಾಗಿ ಈ ರೀತಿ ಡ್ರೆಸ್ಗಳನ್ನು ಹಾಕ್ತಾರಾ ಅನ್ನುವಂಥ ಪ್ರಶ್ನೆಯೂ ಕೂಡ ಮೂಡ್ತದೆ. ಇನ್ಫ್ಯಾಕ್ಟ್ ಕನ್ನಡದಲ್ಲೂ ಕೂಡ ಕೆಲವೊಂದಷ್ಟು ಈವೆಂಟ್ಸ್ಗಳಿಗೆ ಕೆಲವು ನಟಿಯರು ಬರೋದನ್ನು ನೋಡಿದ್ರೆ ಇವರು ಎಲ್ಲರೂ ಕೂಡ ನಮ್ಮನ್ನೇ ನೋಡಲಿ ಅನ್ನೋಂಥ ಉದ್ದೇಶದಿಂದ ಈ ರೀತಿ ಬರ್ತಾರೋ ಅಥವಾ ಈ ರೀತಿ ಕ್ಯಾಮ್ರಾಗಳು ನಮ್ಮನ್ನು ಫೋಕಸ್ ಮಾಡಲಿ ಅನ್ನೋಂಥ ಉದ್ದೇಶದಿಂದ ಈ ರೀತಿ ಬರ್ತಾರಾ ಅನ್ನುವಂಥ ಪ್ರಶ್ನೆಯೂ ಕೂಡ ಹೇಳ್ತಿದೆ, ಚರ್ಚೆ ಆಗ್ತಿದೆ. ಹಾಗಾದರೆ ಈ ಎರಡು ಆ್ಯಂಗಲ್ನಲ್ಲೂ ಕೂಡ ಆಗ್ತಿರುವಂಥ ಚರ್ಚೆಯ ಬಗ್ಗೆ ನಿಮಗೆ ಸಂಕ್ಷಿಪ್ತವಾದಂಥ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನೋಡಿ, ಅಸಭ್ಯ ಹಾಗೂ ಅಸಹ್ಯವಾಗಿ ಫೋಟೋ ವಿಡಿಯೋಗಳನ್ನು ತೆಗೆದು ಅದನ್ನು ಅಪ್ಲೋಡ್ ಮಾಡಿ ಆ ಅಪ್ಲೋಡ್ನ ಮೂಲಕ ವ್ಯೂಸನ್ನು ಪಡಿತಿರುವಂತಹ ಪಾಪರಾಜಿ ಅಂತೇಳಿ ಹೇಳ್ತಾರೆ ಇವರನ್ನು. ಏನೋ ಪಾಪರಾಜಿ ಅಂತೇಳಿ ಇವರ ವಿರುದ್ಧ ಈಗ ನಟಿಮಣಿಯರು ತಿರುಗಿ ಬಿದ್ದಿದ್ದಾರೆ. ಇನ್ಫ್ಯಾಕ್ಟ್ ನಟಿಯರು ಮಾತ್ರವಲ್ಲ, ನಟರು ಕೂಡ ತಿರುಗಿ ಬಿದ್ದಿದ್ದಾರೆ, ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸದ್ಯ ಈ ವಿಚಾರ ಹಾಟ್ ಟಾಪಿಕ್ ಆಗಿದೆ. ಸಪ್ತಮಿ ಶುಭಾರಂಭ ಮಾಡಿದಂಥ ಈ ಒಂದು ಸಂಗತಿ ರಮ್ಯಾ, ರಕ್ಷಿತಾ, ರುಕ್ಮಿಣಿ ಅವರಿಂದ ಹಿಡಿದು ಚಿತ್ರರಂಗವೇ ಇವತ್ತು ಸಾಥನ್ನು ಕೊಟ್ಟಿದೆ. ಶಿವಣ್ಣನಿಂದ ಹಿಡಿದು ಎಸ್ ನಾರಾಯಣವರೆಗೆ ಹಿರಿಯ ನಟರು, ನಿರ್ದೇಶಕರು ಮತ್ತು ಈ ನಿರ್ಮಾಪಕರು ಪ್ರತಿಯೊಬ್ಬರು ಕೂಡ ಈ ವಿಚಾರದ ಬಗ್ಗೆ ಮಾತನಾಡ್ತಿದ್ದಾರೆ ಮತ್ತು ಒಗ್ಗಟ್ಟಿನ ಮಂತ್ರವನ್ನು ಜಪಿಸ್ತಾ ಇದ್ದಾರೆ. ಸ್ಯಾಂಡಲ್ವುಡ್ನಲ್ಲಿ ದಿಢೀರ್ ಅಂತೇಳ್ಬಿಟ್ಟು ಒಂದು ಸಂಚಲನ ಸೃಷ್ಟಿಸುವಂತಹ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದು ಮೊದಲಿಗೆ ಸಪ್ತಮಿಗೌಡ. ಇವರು ಎತ್ತಿದಂತಹ ಈ ಒಂದು ಧ್ವನಿಗೆ ಬೆನ್ನೆಲುಬಾಗಿ ನಿಂತಿದ್ದು ರಕ್ಷಿತಾ, ರಮ್ಯಾ, ರುಕ್ಮಿಣಿ, ವಸಂತ ಸೇರಿದಂತೆ ಇಡೀ ಚಿತ್ರರಂಗವೇ ಇವತ್ತು ಬೆನ್ನೆಲುಬಾಗಿ ನಿಂತಿದೆ. ಆಕೆಯ ಧ್ವನಿಗೆ ತಾವೂ ಕೂಡ ಕೈ ಜೋಡಿಸುವ ಮೂಲಕ ಬೆಂಬಲವನ್ನು ವ್ಯಕ್ತಪಡಿಸ್ತಿದ್ದಾರೆ.
ಬರೀ ನಟಿಯರಷ್ಟೇ ಅಲ್ಲ, ನಟರು ಕೂಡ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಬಟ್ ಇಲ್ಲಿ ಏನು ವಿಚಾರ ಅಂತೇಳಿ ಹೇಳಿದ್ರೆ, ಗೌರವಕ್ಕಾಗಿ ನಟಿಯರೇ ಗೋಗರಿಯುವಂಥ ಪರಿಸ್ಥಿತಿ ಬಂದಿರುವಂಥದ್ದು ಒಂದು ರೀತಿಯಲ್ಲಿ ಶೋಚನೀಯ ಅಂತೇಳಿ ಅನಿಸಿದ್ರೂ ಕೂಡ ವಾಸ್ತವವನ್ನು ಅವರು ಕೂಡ ಅರ್ಥ ಮಾಡ್ಕೊಳ್ಬೇಕು ಅನ್ನುವಂಥ ಸಂಗತಿಯು ಕೂಡ ಚರ್ಚೆ ಆಗ್ತಿರುವಂಥದ್ದನ್ನು ಕೂಡ ನಾವು ನಿಮ್ಮ ಮುಂದೆ ಇಡಲೇಬೇಕು. ಖಾಲಿ ಒಂದು ಸೈಡ್ ಮಾತಾಡಿದರೆ ಪ್ರಯೋಜನ ಆಗೋದಿಲ್ಲ, ಎರಡೂ ಸೈಡು ಕೂಡ ನಾವು ಮಾತನಾಡಲೇಬೇಕಾಗ್ತದೆ. ಹೌದು, ಒಂದು ಕಡೆ ಅಸಭ್ಯ ಮತ್ತು ಅಸಹ್ಯ ವಿಡಿಯೋಗಳನ್ನು, ಫೋಟೋಗಳನ್ನು ತೆಗೆದು ಅದನ್ನು ಸೋಷಿಯಲ್ ಮೀಡಿಯಾಗೆ ಅಪ್ಲೋಡ್ ಮಾಡಿ, ಝೂಮ್ ಮಾಡಿ ಕೆಲವೊಂದಷ್ಟು ಹೆಣ್ಮಕ್ಳ ಖಾಸಗಿ ಅಂಗಗಳನ್ನು ಝೂಮ್ ಮಾಡಿ ತೋರಿಸಿ, ಆ ಮೂಲಕ ಅವರ ಇಮೇಜನ್ನು ಡ್ಯಾಮೇಜ್ ಮಾಡುವಂಥ ಪ್ರಯತ್ನವನ್ನು ಮಾಡುವಂಥದ್ದು ಮತ್ತು ಉದ್ದೇಶಪೂರ್ವಕವಾಗಿ ಝೂಮ್ ಮಾಡಿ ಇವರನ್ನು ಚಿತ್ರೀಕರಿಸಿ ಅಸಭ್ಯ ಕೋನಗಳಿಂದ ಸೆರೆ ಹಿಡಿದು ಅವರ ಗೌರವಕ್ಕೆ ಧಕ್ಕೆ ತರುವಂತಹ ಒಂದಷ್ಟು ಈ ಪಾಪರಾಜಿಗಳಿದ್ದಾರಲ್ಲ, ಇವರ ಬಗ್ಗೆ ಈಗ ಆಕ್ರೋಶ ಎತ್ತಿರುವಂಥದ್ದು. ಕಾರಣ ಏನು ಅಂತ ಹೇಳಿದ್ರೆ, ಇವರು ಮೊಬೈಲ್ ಹಿಡ್ಕೊಂಡು ಯಾವುದೋ ಒಂದು ಇವೆಂಟಿಗೆ ಬರ್ತಾರೆ. ಈ ಇವೆಂಟಿಗೆ ಬರುವಂಥ ಇವರನ್ನು ಇನ್ವೈಟ್ ಮಾಡೋದು ಒಂದು ಇವೆಂಟ್ ಆರ್ಗನೈಸರ್ಸ್ಗಳೇ. ಅಲ್ಲಿಗೆ ಬಂದಂಥ ಇವರು ಆ ರಿಲೇಟೆಡ್ ಪ್ರೆಸ್ ಮೀಟ್ನ ಬಗ್ಗೆ ಕ್ಯಾಪ್ಚರ್ ಮಾಡೋದು ಬಿಟ್ಕೊಂಡು ನಟಿಯರ ಬಟ್ಟೆ, ನಟಿಯರ ಹಾವಭಾವಗಳು ಮತ್ತು ನಟಿಯರ ಖಾಸಗಿ ಅಂಗಗಳು ಮತ್ತು ನಟಿಯರ ಹೊಟ್ಟೆ ಮತ್ತು ಬೇರೆ ಬೇರೆ ಅಂಗಗಳ ಬಗ್ಗೆ ಫೋಕಸ್ ಮಾಡುವಂಥದ್ದು, ಝೂಮ್ ಮಾಡುವಂಥದ್ದು, ಇದನ್ನು ನಂತರ ಅಪ್ಲೋಡ್ ಮಾಡುವಂಥದ್ದು, ಈ ರೀತಿ ಅಸಹ್ಯಕರವಾಗಿ ಮಾಡುವಂತಹ ಒಂದಷ್ಟು ಜನರ ವಿರುದ್ಧ ಈಗ ಕ್ರಮಗಳು ಆಗಬೇಕು ಅನ್ನುವಂಥದ್ದು ಇವರ ಒತ್ತಾಯ. ಅದರಲ್ಲೂ ಕೂಡ ಮಹಿಳಾ ಗೌರವಕ್ಕೆ ಧಕ್ಕೆ ಬರುವಂತಹ ವಿಚಾರವನ್ನು ಇವರಿಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಸಾಮಾನ್ಯವಾಗಿ ಇಲ್ಲಿ ಈ ರೀತಿ ಇವೆಂಟ್ಗಳಿಗೆ ಬರುವಂಥ ವ್ಯಕ್ತಿಗಳು ಎಲ್ಲರೂ ಕೂಡ ಐಡೆಂಟಿಫಿಕೇಷನ್ ಇರೋರೆ, ಆದರೆ ಕೆಲವರು ಮಾತ್ರ ಈ ರೀತಿ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಇಲ್ಲಿ ಆರೋಪ, ಪ್ರಮುಖವಾದಂಥ ಆರೋಪ. ಅಷ್ಟಕ್ಕೂ ಈ ಡಿಜಿಟಲ್ ಮಾಧ್ಯಮ ಹೆಚ್ಚಾಗಿ ಬಳಕೆಯಾದ ಬಳಿಕ, ಅಂದರೆ ಮೊಬೈಲ್ ಜರ್ನಲಿಸಮ್ ಹೆಚ್ಚಾಗಿ ಹಾವಳಿ ಹೆಚ್ಚಾದ ಬಳಿಕ ಮಾಧ್ಯಮದ ಜವಾಬ್ದಾರಿ ಅರಿಯದವರೆಲ್ಲರೂ ಕೂಡ ಇಲ್ಲಿ ಜರ್ನಲಿಸ್ಟ್ಗಳಾಗಿದ್ದಾರೆ. ಹೀಗಾಗಿ ನಟಿಮಣಿಯರಿಗೆ ಮುಜುಗರ ತೋರಿಸುವಂತಹ ಅಥವಾ ಈ ರೀತಿ ಅಸಭ್ಯವಾಗಿ ಒಂದು ರೀತಿಯಲ್ಲಿ ಕೆಟ್ಟದಾಗಿ ಒಬ್ಬರನ್ನು ಪೋರ್ಟ್ರೇಟ್ ಮಾಡುವಂಥ ಪ್ರಯತ್ನಗಳು ನಡೀತಿದ್ದಾವೆ. ಒಂದು. ಎರಡನೇದು, ಇಲ್ಲಿ ಮತ್ತೊಂದು ಆಯಾಮದ ಬಗ್ಗೆನೂ ಕೂಡ ಚರ್ಚೆಗಳಾಗ್ತಿದೆ, ಅದನ್ನು ನಾನು ಆಮಂತ್ರ ಹೇಳ್ತೀನಿ. ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಇಂಥವರಿಂದ ನಿಜವಾದಂತಹ ಪತ್ರಿಕೋದ್ಯಮ ವೃತ್ತಿಯನ್ನು ಏನು ಮಾಡ್ಕೊಂಡು ಬಂದಿದ್ದಾರೋ ಇಲ್ಲಿವರೆಗೆ, ಅವ್ರ ಬಗ್ಗೆ ಒಂದು ಕೆಟ್ಟ ಹೆಸರು ಬರ್ತದೆ. ಹಾಗಾಗಿ ಅವರು ಕೂಡ ಮುಜುಗರಕ್ಕೆ ಒಳಗಾಗುವಂಥ ಪರಿಸ್ಥಿತಿ ಬರ್ತದೆ. ಇಲ್ಲಿ ಈ ಹಿಂದೆ ನಿಮಗೆ ನೆನಪಿಲ್ವೋ, ಚೈತ್ರ ಆಚಾರ್ ಈ ಹಿಂದೆ ಒಂದು ಈ ಫಿಲ್ಮ್ಫೇರ್ ಅವಾರ್ಡ್ ಇವೆಂಟ್ ಅಂದ್ಕೊಳ್ತೀನಿ ಬಹುಶಃ, ಇದಕ್ಕೆಲ್ಲಿಗೋ ಹೋದಂಥ ಸಂದರ್ಭದಲ್ಲಿ ಆಕೆ ಹಾಕಿದಂಥ ಡ್ರೆಸ್ನಿಂದ ಹಿಡಿದು ಇತ್ತೀಚೆಗೆ ಸೀರಿಯಲ್ ನಟಿ ವೈಷ್ಣವಿ ಹಾಕಿದಂಥ ಡ್ರೆಸ್, ಒಂದು ಪ್ರೀಮಿಯರ್ನ ವೇಳೆ ಆಕೆ ಹಾಕಿದಂತಹ ಈ ಗ್ರೀನ್ ಕಲರ್ನ ಡ್ರೆಸ್ ಆಗಿರ್ಬೋದು, ಜೊತೆಗೆ ಆ ಡ್ರೆಸ್ನ ಬಗ್ಗೆ ನಂತರ ಆದಂಥ ಚರ್ಚೆಗಳು ಇರ್ಬೋದು, ಜೊತೆಗೆ ಇತ್ತೀಚೆಗೆ ಸುದೀಪ್ ಅವರ ಮಗಳು ಸಾನ್ವಿ ಅವರ ವಿಚಾರದಲ್ಲಿ ಆದಂತಹ ಚರ್ಚೆಗಳಾಗಿರ್ಬೋದು, ಇತ್ತೀಚೆಗೆ ಸಪ್ತಮಿ ಗೌಡ ಎತ್ತಿದಂಥ ವಿಚಾರಗಳಾಗಿರ್ಬೋದು, ಇವೆಲ್ಲವನ್ನು ಕೂಡ ಗಮನಿಸಿದ್ರೆ ಎಲ್ಲ ಒಂದು ಕಡೆ ಇದು ನಿರಂತರವಾಗಿ ನಡೀತಿರುವಂಥ ಶೋಷಣೆ ಅಂತಲೂ ಕೂಡ ಹೇಳ್ಬೋದು, ಅಥವಾ ಒಂದು ರೀತಿಯಲ್ಲಿ ನಟಿಯರು ಮಾಡ್ತಿರುವಂತಹ ತಪ್ಪುಗಳನ್ನು ಎತ್ತಿ ಹಿಡಿಯುವಂಥ ಪ್ರಯತ್ನವನ್ನೂ ಕೂಡ ಮಾಡ್ತಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಬಟ್ ಆದರೆ ಆ ರೀತಿ ಆಗ್ತಿಲ್ಲ. ಇನ್ಫ್ಯಾಕ್ಟು ಆ ರೀತಿ ಆಗಿದ್ದಿದ್ರೂ ಈ ರೀತಿ ಚರ್ಚೆಗಳು ಬರ್ತಿರಲಿಲ್ಲ. ಇವರಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನಂತ ಹೇಳಿದ್ರೆ, ಒಂದು, ನಿಮ್ಮನ್ನು ಯಾವ ಇವೆಂಟಿಗೆ ಕರೆದಿದ್ದಾರೆ ಆ ಇವೆಂಟ್ನ ಬಗ್ಗೆ ಚಿತ್ರೀಕರಣ ಮಾಡದೆ ಅಲ್ಲಿ ಬರುವಂಥ ನಟಿಯರ ದೇಹದ ಅಂಗಗಳ ಬಗ್ಗೆ ಫೋಕಸ್ ಮಾಡುವಂಥದ್ದು ತಪ್ಪಾಗ್ತದೆ. ಯಾಕೆಂತ ಹೇಳಿದ್ರೆ, ಅಲ್ಲಿ ಫೋಕಸ್ ಮಾಡಿ ಅಪ್ಲೋಡ್ ಮಾಡಿದಂಥ ವ್ಯಕ್ತಿಯ ತಂಗಿಯೋ ಅಥವಾ ಅಕ್ಕನೋ ಅಥವಾ ಫ್ಯಾಮಿಲಿಯಲ್ಲಿ ಯಾರೋ ಒಬ್ಬರು ಕೂಡ ಅವ್ರು ಆಗಿದ್ದಿದ್ರೆ ಇದೇ ರೀತಿ ಅವರ ದೇಹವನ್ನು ಕೂಡ ಪ್ರದರ್ಶನ ಮಾಡ್ತಿದ್ರ ಅನ್ನುವಂತಹ ಒಂದು ಆತ್ಮವಿಮರ್ಶೆಯ ಪ್ರಶ್ನೆಯನ್ನು ಕೂಡ ಅವ್ರು ಕೇಳ್ಕೊಳ್ಬೇಕಾಗ್ತದೆ. ಒಂದು. ಇನ್ನು ಮುಖಕ್ಕೆ ಕ್ಯಾಮ್ರಾ ಇಡುವಂಥ ಕೆಲಸವನ್ನು ಈ ಕೆಲವೊಂದಷ್ಟು ಜನ ಮಾಡ್ತಾ ಇದ್ದರೆ, ಇನ್ನೊಂದಷ್ಟು ಜನ ಮುಖವನ್ನು ಬಿಟ್ಟು ಬೇರೆಲ್ಲವನ್ನೂ ಕೂಡ ತೋರಿಸುವಂಥ ಪ್ರಯತ್ನವನ್ನು ಕೂಡ ಮಾಡ್ತಾರೆ. ಅದು ನಂತರ ಬಾಡಿ ಶೇಮಿಂಗ್ ಆಗಿ ಟ್ರೋಲ್ ಆಗುವಂಥ ಹಂತಕ್ಕೂ ಕೂಡ ಹೋಗ್ತದೆ. ಆದರೆ ಈ ಬಗ್ಗೆ ಈ ಫಿಲ್ಮ್ ಚೇಂಬರ್ ಆಗಲಿ ಅಥವಾ ಫಿಲ್ಮ್ ಚೇಂಬರ್ನ ಅಧ್ಯಕ್ಷರಾಗಿರುವಂಥ ಮಹಿಳಾ ಮಣಿಯೇ ಆಗಿರುವಂತಹ ಇವರು ಜಯಮಾಲ್ ಅವರು ಏನು ಕೂಡ ಮಾತನಾಡದೇ ಇರುವಂಥದ್ದು ಈಗ ಒಂದಷ್ಟು ಬೇಸರಕ್ಕೂ ಕೂಡ ಕಾರಣ ಆಗಿದೆ ಚಿತ್ರರಂಗದಲ್ಲಿ. ಇನ್ನೊಂದು ಕಡೆ ಈಗಾಗಲೇ ದುನಿಯಾ ವಿಜಯ್ ಆಗಿರ್ಬೋದು, ನೀನಾಸಂ ಸತೀಶ್ ಅವರಾಗಿರ್ಬೋದು, ಡಾಲಿ ಆಗಿರ್ಬೋದು, ಶಿವಣ್ಣ ಆಗಿರ್ಬೋದು, ಹಾಗೆಯೇ ಪ್ರಮುಖವಾಗಿ ಎಸ್ ನಾರಾಯಣ ಅವರಾಗಿರ್ಬೋದು, ಈ ರೀತಿ ಸಾಕಷ್ಟು ಜನ ಮಾತನಾಡಿದ್ದಾರೆ. ಇಲ್ಲ, ಈ ರೀತಿ ಆಗ್ತಿರೋದು ತಪ್ಪು, ಆಮೇಲೆ ಇದೊಂಥರ ರೀತಿಯಲ್ಲಿ ಅಸಹ್ಯಕರ ಅಂತಲೂ ಕೂಡ ಹೇಳಿದ್ದಾರೆ. ಆಮೇಲೆ ಇದಕ್ಕೆ ಅಭಿಮತವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ, ಅಂದರೆ ನಮ್ಮ ಬೆಂಬಲ ಇದೆ ಈ ಹೋರಾಟಕ್ಕೆ ಅನ್ನುವಂಥದ್ದು. ಇನ್ನೊಂದು ಕಡೆಯಲ್ಲಿ ಮತ್ತೊಂದು ವರ್ಗ ಏನು ಚರ್ಚೆ ಮಾಡ್ತಿದೆ ಅಂತ ಹೇಳಿದ್ರೆ, ಕರೆಕ್ಟ್ ಸರ್, ಇವೆಲ್ಲದೂ ಕೂಡ ಕರೆಕ್ಟೇ. ಆದರೆ ಒಂದು ಹೆಣ್ಣು ಮಗಳು, ಒಬ್ಬ ನಟಿ
ಯಾವ ರೀತಿಯಾದಂಥ ಬಟ್ಟೆಯನ್ನು ಹಾಕ್ಕೊಂಡು ಹೋಗಬೇಕು ಅನ್ನುವಂಥದ್ರ ಬಗ್ಗೆನೂ ಕೂಡ ಆಲೋಚನೆ ಮಾಡಬೇಕಲ್ವ ಸರ್ ಅಂತಲೂ ಕೂಡ ಪ್ರಶ್ನೆಯನ್ನು ಎತ್ತಿದ್ದಾರೆ. ಇನ್ಫ್ಯಾಕ್ಟು ಚೈತ್ರ ಆಚಾರ್ ಅವತ್ತು ಹಾಕಿದಂಥ ಬಟ್ಟೆ ಆಗಿರ್ಬೋದು, ವೈಷ್ಣವಿಯವರು ಹಾಕಿದಂತಹ ಬಟ್ಟೆಗಳಾಗಿರ್ಬೋದು, ಅಥವಾ ಇನ್ನೊಬ್ಬ ನಟಿ ಹಾಕಿದಂಥ ಬಟ್ಟೆಗಳಾಗಿರ್ಬೋದು, ಅದರಲ್ಲಿ ಅವರ ಖಾಸಗಿ ಅಂಗಾಂಗಗಳ ಎಕ್ಸ್ಪೋಸ್ ಅವಶ್ಯಕತೆ ಇರುತ್ತಾ ಸರ್ ಅನ್ನುವಂಥ ಪ್ರಶ್ನೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವ್ಯಕ್ತವಾಗ್ತಿರುವಂಥದ್ದು. ಇದಕ್ಕೂ ಕೂಡ ಆನ್ಸರ್ ಕೊಡಬೇಕಲ್ಲ. ಯಾರೆಲ್ಲ ಇದನ್ನು ವಿರೋಧ ಮಾಡಿದ್ರೋ ಅವ್ರು ಇದಕ್ಕೂ ಕೂಡ ಆನ್ಸರ್ ಮಾಡಬೇಕು. ಹೌದಮ್ಮ, ನೀವು ಇಲ್ಲಿ ಆ ವಿಡಿಯೋಗಳನ್ನು ಮಾಡಿ ಅದನ್ನು ಅಪ್ಲೋಡ್ ಮಾಡೋದು ಎಂತಹ ತಪ್ಪೋ, ನೀವು ಕೂಡ ನಿಮ್ಮನ್ನು ಫಾಲೋ ಮಾಡುವಂಥ ಒಂದಷ್ಟು ವರ್ಗ ಇರ್ತದೆ. ನಿಮ್ಮ ಅಭಿಮಾನಿಗಳು ದೊಡ್ಡ ಸಂಖ್ಯೆಯಲ್ಲೇ ಇರ್ತಾರೆ. ನೀವು ಹಾಕುವಂಥ ಬಟ್ಟೆ, ನೀವು ಮಾಡುವಂತಹ ವರ್ತನೆಗಳು ನಿಮ್ಮನ್ನು ನೋಡಿ 4 ಜನ ಕಲಿಯುವಂತಾಗಬೇಕು. ಅದನ್ನು ಬಿಟ್ಬಿಟ್ಟು ಚಾನಲ್ ಚೇಂಜ್ ಆಗುವಂಥೋ ಅಥವಾ ನಿಮ್ಮನ್ನು ನೋಡಿದ್ರೆ ಮುಖ ತಿರುಗಿಸ್ಕೊಂಡು ಹೋಗುವಂಥ ಪರಿಸ್ಥಿತಿ ಬರಬಾರ್ದು ಅಂತ ಹೇಳ್ಬಿಟ್ಟು ಹಿರಿಯರು ಒಂದು ಬುದ್ಧಿ ಮಾತನ್ನು ಕೂಡ ಹೇಳಬೇಕಾಗ್ತದೆ. 100% ರೀ, ಅವ್ರದ್ದು ಸ್ವತಂತ್ರ. ಅವರ ಬಟ್ಟೆ, ಅವರ ನಡವಳಿಕೆ, ಅವರ ಹಾವಭಾವಗಳು, ಮೇಕಪ್, ಇನ್ನೊಂದು ಮತ್ತೊಂದು ಎಲ್ಲದೂ ಕೂಡ ಅವರ ಸ್ವತಂತ್ರ. ಅದನ್ನು ಪ್ರಶ್ನೆ ಮಾಡುವಂತಹ ಅಧಿಕಾರ ಯಾರಿಗೂ ಕೂಡ ಇಲ್ಲ. ಆದರೆ ನೀವು ಇದನ್ನು ಪ್ರಶ್ನೆ ಮಾಡ್ತೀರಾ ಅಂತ ಹೇಳಿದ್ರೆ ಅದನ್ನು ಕೂಡ ಪ್ರಶ್ನೆ ಮಾಡ್ತಾರೆ ಅನ್ನೋದನ್ನು ಕೂಡ ನೀವು ಅರ್ಥ ಮಾಡ್ಕೊಳ್ಬೇಕು. ಕೆಲವೊಂದು ಕಾರ್ಯಕ್ರಮಗಳಿಗೆ ಕೆಲವೊಂದು ನಟಿಯರು ಬರುವುದನ್ನು ನೋಡಿದ್ರೆ ಇವರು ಅದನ್ನು ಚಿತ್ರೀಕರಣ ಮಾಡಿ ಅಪ್ಲೋಡ್ ಮಾಡೋದ್ರಲ್ಲಿ ಏನೂ ಕೂಡ ತಪ್ಪಿಲ್ವೇನೋ ಅಂತ ಹೇಳಿ ಅನಿಸ್ಬಿಡುತ್ತೆ ಕೆಲವರಿಗೆ. ಈ ರೀತಿ ಚರ್ಚೆ ಆಗ್ತಿದೆ. ಆ ರೀತಿಯೂ ಕೂಡ ನೀವು ಆಲೋಚನೆ ಮಾಡಿ, ಎರಡೂ ಥರದಲ್ಲೂ ಕೂಡ ಆಲೋಚನೆ ಮಾಡಿ. ಒಂದು ಜವಾಬ್ದಾರಿಯುತವಾಗಿ ನೀವು ಕೂಡ ವರ್ತನೆ ಮಾಡಿ, ಮತ್ತು ಇವರಿಗೂ ಕೂಡ ಜವಾಬ್ದಾರಿಯಿಂದ ವಿಡಿಯೋ ಮಾಡಿ ಅದನ್ನು ಅಪ್ಲೋಡ್ ಮಾಡೋಕ್ಕೆ ಹೇಳಿ ಅನ್ನುವಂಥ ಅಭಿಪ್ರಾಯ ವ್ಯಕ್ತವಾಗ್ತಿರೋದಂತೂ ವಾಸ್ತವ. ಇದು ವಾಸ್ತವ. ಈ ರೀತಿ ಚರ್ಚೆಗಳಾಗ್ತಿದ್ದಾವೆ. ಬಟ್ ನಿಮಗೇನು ಅನಿಸುತ್ತೆ, ಒಬ್ಬ ವೀಕ್ಷಕರಾಗಿ ಅಥವಾ ಇವೆಲ್ಲ ಘಟನೆಗಳನ್ನು ಸೂಕ್ಷ್ಮವಾಗಿ ಗಮನಿಸಿದ್ರೆ ನಿಮಗೇನು ಅನಿಸುತ್ತೆ? ಏನು ಆಗಬೇಕು ಬದಲಾವಣೆ ಅಂತೇಳಿ ಅನಿಸುತ್ತೆ? ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.